ಹಾಯ್ ಫ್ರೆಂಡ್ಸ್, ನಿಸರ್ಗ ಪ್ರಿಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಮತ್ತೊಂದು ರಮಣೀಯವಾದಂಥ ಒಂದು ಕ್ಯಾಂಪಸ್ ತೋರಿಸ್ತೀನಿ. ಇವತ್ತು ಪ್ರಕೃತಿಯ ರಮಣೀಯತೆಯನ್ನು ಎಷ್ಟು ಸೊಬಗಿನಿಂದ ಈ ಕ್ಯಾಂಪಸ್ಸಲ್ಲಿ ಬೆಳೆಸಿದ್ದಾರೆ ಅನ್ನೋದನ್ನು ಇವತ್ತು ನಾನು ನಿಮಗೆ ಪರಿಚಯ ಮಾಡ್ತೀನಿ. ಇಲ್ಲಿ ನೋಡಿ, ನೋಡ್ಕೊಂಡು ಬನ್ನಿ ಯಾವ ಕ್ಯಾಂಪಸ್ಸು, ಇದ್ರ ವಿಚಾರ ಏನು ಅಂತ ಆಮೇಲೆ ಮಾತಾಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದರ ಇನ್ನೂ ಅನೇಕ ಝಲಕ್ಗಳನ್ನ ತೋರಿಸ್ತಾ ಹೋಗ್ತೀನಿ. ಇದು ನಮ್ಮ ಮೈಸೂರಿನಲ್ಲಿ ಇರುವಂಥ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ಸು. ತುಂಬ ಚಿಕ್ಕ ಕ್ಯಾಂಪಸ್ಸು, ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಅಟ್ಯಾಚ್ ಆಗಿರುವಂತೆ ಇರುವಂಥ ಒಂದು ಕ್ಯಾಂಪಸ್ಸು ಗಂಗೋತ್ರಿಯಲ್ಲಿ. ಈ ಕ್ಯಾಂಪಸ್ ತುಂಬ ಚಿಕ್ಕದಾದ್ರೂ ಕೂಡ ಸಾಕಷ್ಟು ಪ್ಲೇಸನ್ನು ಸಸ್ಯ ಸಂಪತ್ತಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥದ್ದು ಇಲ್ಲಿನ ವಿಶೇಷ. ಬಹಳ ಅದ್ಭುತವಾದಂಥ ಸಸ್ಯ ಸಂಪತ್ತನ್ನು ಇಲ್ಲಿ ಸಾಕಿ ಬೆಳೆಸಲಾಗಿದೆ. ಮತ್ತು ಎಲ್ಲ ಕಡೆಯೂ ಅಂದರೆ ಲೈಬ್ರರಿ ಇರ್ಬೋದು, ವಿಜ್ಞಾನ ಭವನ ಇರ್ಬೋದು, ಆಡಳಿತ ಭವನ ಇರ್ಬೋದು, ನೋಡಿ ಒಂದು ಬೃಹತ್ ಅಂತ ಸ್ಪೋರ್ಟ್ಸ್ ಗ್ರೌಂಡ್ ಇರ್ಬೋದು. ಇಲ್ಲಿರ್ತಕ್ಕಂಥ ಎಲ್ಲ ಕಟ್ಟಡಗಳ ಸುತ್ತಲೂ ಎಲ್ಲೆಲ್ಲಿ ಸ್ಪೇಸ್ ಇದೆಯೋ ಅಲ್ಲೆಲ್ಲವೂ ಅದ್ಭುತವಾದಂಥ ಸಸ್ಯ ಸಂಪತ್ತನ್ನು ಇಲ್ಲಿ ಬೆಳೆಸಿರ್ತಕ್ಕಂಥದ್ದು ಬಹಳ ವಿಶೇಷ. ಹಾಗಾಗಿ ಇದು ತುಂಬ ಸುಂದರವಾದಂಥ ಒಂದು ಕ್ಯಾಂಪಸ್ ಆಗಿದೆ, ಗ್ರೀನ್ ಕ್ಯಾಂಪಸ್. ಲಯನ್ಸ್ ಕ್ಲಬ್ ಆಫ್ ಮೈಸೂರು ಬಾಂಧವ್ಯ ಇವರು ಈ ಸಂಸ್ಥೆಗೆ ಅಂದರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ 2021 ಮತ್ತು 2022 ಎರಡೂ ಸಾಲಲ್ಲಿ ಅತ್ಯಂತ ಬೆಸ್ಟ್ ಗ್ರೀನ್ ಕ್ಯಾಂಪಸ್ ಆಫ್ ದಿ ಸಿಟಿ, ಮೈಸೂರು ಸಿಟಿ ಅಂತ ಹೇಳಿ 2 ವರ್ಷವೂ ಈ ಗ್ರೀನ್ ಅವಾರ್ಡನ್ನು ಈ ಸಂಸ್ಥೆ ಕೊಟ್ಟಿದ್ದಾರೆ, ಅಂದರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ. ಸೊ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಬಹಳ ಸುಂದರವಾದಂಥ ಕ್ಯಾಂಪಸ್ಸನ್ನು ಹೊಂದಿರುವಂಥ ನಮ್ಮ ಸಂಸ್ಥೆ ಅನ್ನೋದು ನನಗೂ ಖುಷಿ. ನಾನು ಇಲ್ಲೇ ಕೆಲಸ ಮಾಡ್ತಾಯಿದ್ದೀನಿ. ಸೊ ಹಂಗಾಗಿ ಇಲ್ಲಿ ಸುಸಜ್ಜಿತವಾದಂಥ ಕಟ್ಟಡಗಳು ಹೇಗಿದಾವೋ ಅಷ್ಟೇ ಸುಸಜ್ಜಿತವಾದಂಥ ರಸ್ತೆಗಳಿದ್ದಾವೆ. ಜೊತೆಗೆ ರಸ್ತೆಗಳ ಇಕ್ಕೆಲೆಗಳಲ್ಲೂ ಈ ರೀತಿ ಅದ್ಭುತವಾದಂಥ ಗಿಡ ಮರಗಳನ್ನ ನೆಟ್ಟು ಪೋಷಣೆ ಮಾಡಿ ಮತ್ತು ತುಂಬ ಚೆನ್ನಾಗಿ ಪರಿಸರವನ್ನು ಮೇಂಟೈನ್ ಮಾಡಿ ಬಂದವರಿಗೆ, ನೋಡುಗರಿಗೆ ಈ ಸೊಬಗನ್ನು ಸವಿಬೇಕು ಮತ್ತು ಹೆಚ್ಚೊತ್ತು ಇಲ್ಲಿದ್ದರೆ ಎಂಥ ಬೇಸಿಗೆನಲ್ಲೂ ಕೂಡ ನಿಮಗೆ ನೆರಳು ಸಿಕ್ಕಬೇಕು ಅನ್ನೋಷ್ಟು ಸುಂದರವಾದಂಥ ಒಂದು ಪರಿಸರವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಪ್ರತಿ ಶಾಲೆ ಅಥವಾ ಪ್ರತಿ ಕಾಲೇಜು ಅಥವಾ ಪ್ರತಿ ಮನೆಗಳಲ್ಲೂ ಕೂಡ ನಿಮ್ಮ ಸುತ್ತಮುತ್ತ ಎಷ್ಟೆಷ್ಟು ಸಾಧ್ಯವೋ ಅಷ್ಟಷ್ಟು ಪ್ಲೇಸ್ಗಳಲ್ಲಿ ಸಸ್ಯ ಸಂಪತ್ತನ್ನು ಬೆಳೆಸಿ, ಯಾವುದೇ ಆದರೂ ಗಿಡಗಳನ್ನ ಬೆಳೆಸಿ. ಗಿಡಗಳು ನಮಗೆ ಆಕ್ಸಿಜನ್ ಕೊಡ್ತವೆ, ಜೊತೆಗೆ ನಮ್ಮ ಸುತ್ತಲ ಪರಿಸರವನ್ನು ಧೂಳಿನಿಂದ ಮುಕ್ತಗೊಳಿಸ್ತವೆ. ಮತ್ತು ಯಾವುದೇ ವಿಧವಾದಂಥ ಒಂದು ಪೊಲ್ಯೂಟೆಂಟ್ಸ್ ಇದ್ದರೆ, ಅಂದರೆ ನಮಗೆ ಮಾಲಿನ್ಯವನ್ನು ಉಂಟು ಮಾಡುವಂಥ ಯಾವುದೇ ಕಣಗಳಿದ್ರು ಅದನ್ನ ಅಬ್ಸರ್ವ್ ಮಾಡಿಕೊಂಡು ನಮಗೆ ಒಳ್ಳೆಯ ಗಾಳಿಯನ್ನು ಬಿಟ್ಕೊಡ್ತವೆ. ಹಾಗಾಗಿ ಸಸ್ಯ ಸಂಪತ್ತು ತುಂಬ ಇಂಪಾರ್ಟೆಂಟು. ಆಕ್ಸಿಜನ್ ಇಲ್ಲದೇ ಚೈನಾ ಒದ್ದಾಡ್ತಾ ಇದೆ. ದೆಹಲಿಯಲ್ಲಿ ನಿಮ್ಗೆ ಗೊತ್ತು ಪ್ರತಿ ವರ್ಷ ಎಷ್ಟು ಪೊಲ್ಯೂಷನ್ ಲೆವೆಲ್ ಹೋಗಿದೆ ಅಂತ. ಸೊ ಅಲ್ಲೆಲ್ಲ ಉಸಿರಾಟಕ್ಕೂ ಕಷ್ಟ ಆಗುತ್ತೆ. ಆದರೆ ನಮ್ಮ ಮೈಸೂರಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ನಾವು ಬಹಳ ಪುಣ್ಯವಂತರು. ಯಾಕೆಂದರೆ ತುಂಬ ದೊಡ್ಡ ಪ್ರದೇಶಗಳು, ಕಾಡಿದೆ. ಅದಲ್ಲದೆ ಈ ರೀತಿಯ ಕ್ಯಾಂಪಸ್ಗಳಲ್ಲಿ ತುಂಬ ಹಸಿರೀಕರಣ ಮಾಡಿರೋದ್ರಿಂದಾಗಿ ಬಹಳ ಚೆನ್ನಾಗಿ ಅಂತ ಪರಿಸರವನ್ನು ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಹಾಗೆ ಎಲ್ಲ ಶಾಲೆಗಳಲ್ಲೂ ಪ್ರಕೃತಿಯನ್ನು ನಿರ್ಮಿಸೋದಕ್ಕೆ ಎಲ್ಲರನ್ನೂ ಕೈ ಜೋಡಿಸಬೇಕು. ಮತ್ತು ನಿಮ್ಗೆ ಎಲ್ಲೆಲ್ಲಿ ಸಾಧ್ಯವೋ ಪ್ಲೇಸ್ಗಳಲ್ಲೆಲ್ಲ ಗಿಡ ಮರಗಳನ್ನ ನೆಡ್ತಾ ಹೋಗಿ. ಈ ಮುಕ್ತ ವಿಶ್ವವಿದ್ಯಾನಿಲಯ ಒಂದು ಕಾಲದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಮಾನಸ ಗಂಗೋತ್ರಿಯ ಭಾಗವೇ ಆಗಿತ್ತು. ಹಾಗಾಗಿ ನಾವು ಎಲ್ಲ ಕಡೆನೂ ಪರಿಸರ ಪ್ರೇಮಿಗಳನ್ನು ಸೃಷ್ಟಿ ಮಾಡಬೇಕು. ಪರಿಸರವನ್ನು ಬರೀ ಮಾತಿನಲ್ಲಿ ಪ್ರೀತಿಸೋದಷ್ಟೇ ಅಲ್ಲ, ಗಿಡ ಮರಗಳನ್ನ ನೆಟ್ಟು ಪೋಷಣೆ ಮಾಡಬೇಕು. ನೀವು ಎಲ್ಲೆಲ್ಲಿ ಗಿಡ ಮರಗಳನ್ನ ನೆಟ್ಟು ಪೋಷಣೆ ಮಾಡೋಕ್ಕೆ ಸಾಧ್ಯನೋ, ಯಾರ್ಯಾರು ಇಂಡಿವಿಜುವಲ್ ಲೆವೆಲಲ್ಲಿ ಎಲ್ಲರೂ ಗಿಡ ಮರಗಳನ್ನ ನೆಟ್ಟು ಪೋಷಣೆ ಮಾಡಿ ಜಗತ್ತಿಗೆ ಆಕ್ಸಿಜನ್ ಕೊಡಿ. ಈ ಜಗತ್ತು ನಮ್ಮೆಲ್ಲರನ್ನು ಪ್ರೀತಿಸುತ್ತೆ ಮತ್ತು ಈ ಜಗತ್ತು ಎಲ್ಲ ಜೀವಿಗಳಿಗೋಸ್ಕರ ಇರೋದ್ರಿಂದ ಎಲ್ಲ ಜೀವಿಗಳನ್ನು ನಾವು ಓವರ್ಟೇಕ್ ಮಾಡಿಕೊಂಡು ಮನುಷ್ಯ ಮಾತ್ರ ಆಕ್ರಮಿಸ್ಕೊಳ್ಳೋದು ತಪ್ಪು. ಹಾಗಾಗಿ ಈ ಭೂಮಿ ಎಲ್ಲರಿಗೂ ಸೇರ್ತಾ ಇದೆ. ನಾವು ಪ್ರತಿ ವರ್ಷ ನಮ್ಮ ಸಸ್ಯಶಾಸ್ತ್ರ ಅಧ್ಯಯನ ವಿಭಾಗದಿಂದ ಪ್ರತಿ ವರ್ಷ ಎನ್ವೈರನ್ಮೆಂಟಲ್ ಡೇ ಇರ್ಬೋದು, ಅಥವಾ ನಮ್ಮ ಹೊಸ ಬ್ಯಾಚ್ಗಳು ವಿದ್ಯಾರ್ಥಿಗಳು ಬಂದಾಗ, ಅಥವಾ ನಮ್ಮ MSc ಬಾಟ್ನಿ ಸ್ಟೂಡೆಂಟ್ಸ್ಗಳು ಪ್ರತಿ ಹೊಸ ಬ್ಯಾಚ್ಗೆ ಬಂದಾಗ ಅವರು ಒಂದೊಂದು ಗಿಡಗಳನ್ನ ನೆಟ್ಟು ಹೋಗ್ತಾರೆ. ಹೀಗಾಗಿ ನೋಡಿ, ನಮ್ಮ ಈ ವಿಜ್ಞಾನ ಭವನದ ಮುಂದೆ ಅನೇಕ ಸಸ್ಯಗಳನ್ನ ನಾವು ನೆಡೆಸಿದ್ದೀವಿ. ಮತ್ತು ಎನ್ವೈರನ್ಮೆಂಟಲ್ ಡೇ ದಿನ ನಮ್ಮ ಎನ್ವೈರನ್ಮೆಂಟಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಬಾಟ್ನಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇವರೆಲ್ಲ ಸೇರಿ ಪ್ರತಿ ವರ್ಷ ವನ ಮಹೋತ್ಸವಗಳನ್ನ ಮಾಡ್ತೀವಿ. ಹಾಗಾಗಿ ಹೆಚ್ಚೆಚ್ಚು ಆ್ಯಡ್ ಮಾಡ್ತಾಯಿದ್ವಿ ನಮ್ಮ ಪ್ರಕೃತಿ ಸೌಂದರ್ಯವನ್ನು. ಸೊ ಯಾರ್ಯಾರಿಗೆ ಎಲ್ಲೆಲ್ಲೂ ಸಾಧ್ಯವೋ
ಅಲ್ಲೆಲ್ಲವೂ ಗಿಡ ಮರಗಳನ್ನ ನೆಟ್ಟು ಪೋಷಣೆ ಮಾಡಿ. ಮನೆ ಒಳಗಡೆ ಇಂಡೋರ್ ಪ್ಲಾಂಟ್ಸ್ಗಳು ಇಟ್ಕೊಳ್ಳಿ. ನಮ್ಮ ಸಾಕಷ್ಟು ಮಾಲಿನ್ಯವನ್ನು, ಉಸಿರಿನ ಮಾಲಿನ್ಯ ಇರ್ಬೋದು ಅಥವಾ ಮನೆಯ ಸುತ್ತಮುತ್ತ ಇರತಕ್ಕಂಥ ಧೂಳಿರ್ಬೋದು, ಅದೆಲ್ಲವನ್ನು ಅಬ್ಸರ್ವ್ ಮಾಡ್ಕೊಳ್ಳುವಂಥ ಅನೇಕ ಇಂಡೋರ್ ಪ್ಲಾಂಟ್ಸ್ಗಳಿದ್ದಾವೆ. ಆ ಇಂಡೋರ್ ಪ್ಲಾಂಟ್ಸ್ಗಳನ್ನೆಲ್ಲ ಮನೆ ಒಳಗಡೆ ಇಟ್ಕೊಂಡು ಮೇಂಟೈನ್ ಮಾಡಿದ್ರೆ ನಿಜವಾಗ್ಲೂ ನಿಮ್ಮ ಗಾಳಿ ಶುದ್ಧವಾಗಿರುತ್ತೆ. ಇವತ್ತಿನ ಈ ಒಂದು ಆರ್ಟಿಫಿಷಿಯಲ್ ಯುಗದಲ್ಲಿ ಏನಾಗಿದೆ ಅಂದರೆ, ಆರ್ಟಿಫಿಷಿಯಲ್ ಫ್ಲವರ್ಗಳು ಇಟ್ಕೊಳ್ಳೋದು, ಆರ್ಟಿಫಿಷಿಯಲ್ ಲೀಫ್ಗಳು ಅಥವಾ ಆರ್ಟಿಫಿಷಿಯಲ್ ಪ್ಲಾಂಟ್ಗಳನ್ನ ಇಟ್ಕೊಳ್ಳೋದು ಒಂದು ಪದ್ಧತಿ ಶುರುವಾಗಿದೆ ಈಗ. ಅದು ವೇಸ್ಟ್. ಅದು ಸುಮ್ಮನೆ ಕಣ್ಣಿಗೆ ಸೌಂದರ್ಯ ಕಾಣಿಸುತ್ತೆ ಅಷ್ಟೇ. ಆದರೆ ಯಾವ ಆ ಒಂದು ಆರ್ಟಿಫಿಷಿಯಲ್ ಅಂದರೆ ಕೃತಕ ಗಿಡಗಳು ಕೂಡ ನಿಮಗೆ ಸಹಾಯ ಮಾಡೋದಿಲ್ಲ. ಕಣ್ಣಿಗೆ ತಂಪು ಕೊಡ್ತವೆ ಅಷ್ಟೇ. ಕಣ್ಣಿಗೂ ತಂಪು ಕೊಡಲ್ಲ ಅವು, ಸುಮ್ಮನೆ ನೋಡೋದಕ್ಕಷ್ಟೇ. ಆದರೆ ಕಣ್ಣಿಗೂ ಕೂಡ ತಂಪು ಕೊಡುವಂಥ, ಉಸಿರಿಗೆ ತಂಪು ಕೊಡುವಂಥ, ಮನಸ್ಸಿಗೆ ಉಲ್ಲಾಸವನ್ನು ಉಂಟು ಮಾಡುವಂಥ ನಿಜವಾದಂಥ ಸಸ್ಯಗಳನ್ನ ಯಾವುದೇ ಸಸ್ಯ ಆಗಿರಲಿ ಬೆಳೆಸಿ. ಎಲ್ಲ ಸಸ್ಯಗಳು ಪವಿತ್ರವಾದಂಥ ಸಸ್ಯಗಳೇ ಮತ್ತು ಎಲ್ಲ ಸಸ್ಯಗಳು ಆಮ್ಲಜನಕವನ್ನು ಕೊಡ್ತವೆ. ಎಲ್ಲ ಸಸ್ಯಗಳು ಬೇರೆ ಬೇರೆ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಕೊಡ್ತವೆ. ಹಾಗಾಗಿ ಇಲ್ಲಿನ ಪಕ್ಷಿ ಸಂಪತ್ತಿಗೆ, ಪ್ರಾಣಿ ಸಂಪತ್ತಿಗೆ, ವಿವಿಧ ಜೀವ ಸಂಕುಲಕ್ಕೆ ನಾವು ಸಹಾಯ ಮಾಡಬೇಕು ಅಂದರೆ ನಾವು ಪ್ಲ್ಯಾಂಟ್ಸ್ಗಳನ್ನ ಬೆಳೆಸಬೇಕು. ಹಾಗಾಗಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಈ ನಮ್ಮ ಸುಂದರವಾದಂಥ ಕ್ಯಾಂಪಸ್, ಅವಾರ್ಡ್ ವಿನ್ನಿಂಗ್ ಕ್ಯಾಂಪಸ್ ಜೊತೆಗೆ ನಿಮ್ಗೆಲ್ರಿಗೂ ಅಪೀಲ್ ಮಾಡ್ಕೊಳ್ಳೋದೇನು ಅಂದರೆ, ಸಾಕಷ್ಟು ಗಿಡ ಮರಗಳನ್ನ ಬೆಳೆಸಿ, ಗಿಡ ಮರಗಳನ್ನ ಪ್ರೀತಿಸಿ. ಎಲ್ಲರೂ ಕೂಡ ನಿಸರ್ಗ ಪ್ರಿಯರಾಗೋಣ. ಈ ಜಗತ್ತನ್ನು ಪ್ರೀತಿಸೋಣ ಮತ್ತು ಎಲ್ಲ ಪ್ರಾಣಿಗಳಿಗೂ ಅವಕಾಶ ಕೊಡೋಣ. ನಮಸ್ಕಾರ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.